ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಪಾಲಕ್ ಎಗ್ ಕರಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಬೇಯಿಸಿಟ್ಟಿರೋಂಥ ಮೊಟ್ಟೆ ಒಂದು 5, ಸೊಪ್ಪನ್ನ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಒಂದು 2 ಕಟ್ಟಷ್ಟು, ಹಸಿಮೆಣ್ಸಿನ್ಕಾಯಿ ಒಂದು 5, ಚಕ್ಕೆ, ಜೀರಿಗೆ, ಲವಂಗ, ಪಲಾವ್ ಎಲೆ, ಈರುಳ್ಳಿ 2, ಟೊಮೊಟೊ 1, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು. ಇವಾಗ ನೀರು ಕುದಿಯೋಕೆ ಇಟ್ಟಿದೆ. ಒಂದು 5 ಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಒಂದು 5 ನಿಮಿಷ. ಇವಾಗ ಬೆಂದಿದೆ, ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಬೇಗ ತಣ್ಣಗಾಗಲಿ ಅಂದ್ಬಿಟ್ಟು ಐಸ್ ಕ್ಯೂಬ್ಸ್ ಹಾಕಿಟ್ಟಿದ್ದೀನಿ. ಪೇಸ್ಟ್ ಮಾಡಬೇಕು ಅದನ್ನು. ಎಣ್ಣೆ, ಈರುಳ್ಳಿ, ಸ್ಪೈಸಸ್ ಹಾಕೊಳ್ಳೋಣ. ಇವಾಗ ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಇವಾಗ ಪೇಸ್ಟ್ ಮಾಡಿಟ್ಟಿರೋ ಅಂಥ ಪಾಲಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಇವಾಗ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ 1 ನಿಮಿಷ. ಏನು ಜಾಸ್ತಿ ಹೊತ್ತೇನು ಉರಿಯೋದೇನು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು, ಮೊಟ್ಟೆ ತೊಗೊಂಡು ಇವಾಗ ಮಧ್ಯ ಈ ಥರ ಕಟ್ ಮಾಡಿಬಿಟ್ಟು ಹಾಕೋಬೇಕು. ಮೊಟ್ಟೆ ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಖಾರ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೆಣಸಿನ್ಕಾಯಿ ಹಾಕಿರ್ತೀರ ಅದೇ ಸಾಕಾಗುತ್ತೆ. ನಾನು ಖಾರ ಕಮ್ಮಿ ಇತ್ತು, ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ಇವಾಗ ಬೇಯಿಸಿಟ್ಟಿರೋಂಥ ನೀರಿತ್ತಲ್ಲ ಅದನ್ನು 1 ಗ್ಲಾಸಷ್ಟು ಹಾಕ್ಬಿಟ್ಟು ಈಗ ಒಂದು 5 ನಿಮಿಷ ಬೇಯೋಕೆ ಇಡೋಣ. ಇವಾಗ ಇದನ್ನು ಇಷ್ಟೇ ರೆಡಿಯಾಗಿದೆ ಪಾಲಕ್ ಎಗ್ ಕರಿ. ನೀವು ಮನೇಲಿ ಇದೇ ರೀತಿ ಮಾಡಿ ಒಂದು ಸಲ, ಚೆನ್ನಾಗಿರುತ್ತೆ ತುಂಬ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿರಿ.